ನಾನೆಲ್ಲ ಪತ್ರಿಕೆಯನ್ನು ಓದಿದ್ದೀನಿ. ಊಹೆ ಮೇಲೆ ವಿರೋಧವನ್ನು 10 ವರ್ಷದಿಂದ ವ್ಯಕ್ತ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಂತೂ ಅಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಸಚಿವರುಗಳು ಎಲ್ಲ ಸಮಾಜದವರು ಓದೋ ಮೇಲೆ ಏನು ಆಗ್ತದೆ ಅದ್ರ ಮೇಲೆ ರಿಯಾಕ್ಟ್ ಮಾಡಿ. ಊಹೆಗಳಿವೆ, ಊಹೆಗಳ ಮ್ಯಾಗೆ ಹೆಂಗೆ ಹೇಳೋಕ್ಕಾಗ್ತದೆ? 10 ವರ್ಷದಿಂದ ಕೇಳ್ತಾ ಇದ್ದೀವಿ, ಇವತ್ತು ನಿನ್ನಿದು ಅಲ್ಲಿದ್ದು. ನಾಳೆ ಫೈನಲ್ ಆಗಿ ಏನು ಬರ್ತೋ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು. ಅದು ಏನಾಗಿದೆ ಅನ್ನೋದು ಮಂತ್ರಿಗಳು ಅವರು ಎಲ್ಲ ಓದಿ ನಾವು ನಾನಂತೂ ಓದೇ ಇಲ್ಲ. ಅದು ಮಂತ್ರಿಗಳಿಗೆ ಕೊಡ್ತಾರೆ, ಓದಿ ವ್ಯಕ್ತ ಮಾಡ್ತಾರೆ, ಅದ್ರ ಮ್ಯಾಗೆ ರಿಯಾಕ್ಟ್ ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮದೇ ಸರ್ಕಾರ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಕಡೆಗಣಿಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಸಿದ್ಧಾಂತದ ಮೇಲೆ ಆ ಪಕ್ಷದಲ್ಲಿ ಇದ್ದೀನಿ. ಅದು ಎಲ್ಲಿ ಕೂತಾರೆ ಏನು ಮಾಡ್ರೆ ಬಂದು ವರದಿ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಗಬೇಕಲ್ಲ. ಅದು ಆದ್ಮೇಲೆ ರಿಯಾಕ್ಟ್ ಮಾಡಿದ್ವಿ. ಕರೆಕ್ಟ್ ಹೌದು, ಈ ಊಹೆಗಳ ಮ್ಯಾಗೆ ಚರ್ಚೆ ನಡೆದ ಏನಾಗಿದೆ ಫೈನಲ್ ವರದಿ ನೋಡಿದ್ಮೇಲೆ ಫೈನಲ್ ರಿಯಾಕ್ಟ್ ಮಾಡಿ. ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ಆ ತತ್ವಸಿದ್ಧ ನಾವು ಪಕ್ಷದಲ್ಲಿದ್ದೀವಿ. ಹಾಗೇನಾದರೂ ಅವತ್ತು ರಿಯಾಕ್ಟ್ ಮಾಡ್ತೀವಿ. ವರದಿ ಮಂಡನೆ ಆಗೋದು ಬಿಡೋದು ಅವತ್ತು ನಾಳೆ ಗುರುವಾರ ದಿವಸ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ, ಎಲ್ಲ ಶಾಸಕರು ಮಂತ್ರಿಗಳು ಓದ್ತಾರೆ. ಅದು ಆ ಅಭಿಪ್ರಾಯ ವ್ಯಕ್ತ ಆದಮೇಲೆ ಅದ್ರ ಮ್ಯಾಗೆ ಡಿಸಿಷನ್ ಆಗ್ತದೆ. ನನ್ನ ನೋಡ್ಲಾರ್ದೆ ಹೆಂಗೆ ನೀನು ಸಮಾಜದ ಮುಖಂಡರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡೋದಿಲ್ಲ. ಬಸವ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತನೇ ಸರ್ಕಾರ ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿದೆ ಅಂತ ವಾಪಸ್ ಇಲ್ಲ, ಇದೂ ಆಗೋದಿಲ್ಲ. ಒಂದು ವೇಳೆ ಆಗಿತ್ತಂದರೆ ಅವತ್ತು ನೋಡಿ ಅವತ್ತು ರಿಯಾಕ್ಟ್ ಮಾಡ್ತೀನಿ. ನಾನೆಲ್ಲ ಪತ್ರಿಕೆಯನ್ನು ಓದಿದ್ದೀನಿ. ಊಹೆ ಮೇಲೆ ವಿರೋಧವನ್ನು 10 ವರ್ಷದಿಂದ ವ್ಯಕ್ತ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಂತೂ ಅಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಸಚಿವರುಗಳು ಎಲ್ಲ ಸಮಾಜದವರು ಓದೋ ಮೇಲೆ ಏನು ಆಗ್ತದೆ ಅದ್ರ ಮೇಲೆ ರಿಯಾಕ್ಟ್ ಮಾಡಿ. ಊಹೆಗಳಿವೆ, ಊಹೆಗಳ ಮ್ಯಾಗೆ ಹೆಂಗೆ ಹೇಳೋಕ್ಕಾಗ್ತದೆ? 10 ವರ್ಷದಿಂದ ಕೇಳ್ತಾ ಇದ್ದೀವಿ, ಇವತ್ತು ನಿನ್ನಿದು ಅಲ್ಲಿದ್ದು. ನಾಳೆ ಫೈನಲ್ ಆಗಿ ಏನು ಬರ್ತೋ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು. ಅದು ಏನಾಗಿದೆ ಅನ್ನೋದು ಮಂತ್ರಿಗಳು ಅವರು ಎಲ್ಲ ಓದಿ ನಾವು ನಾನಂತೂ ಓದೇ ಇಲ್ಲ. ಅದು ಮಂತ್ರಿಗಳಿಗೆ ಕೊಡ್ತಾರೆ, ಓದಿ ವ್ಯಕ್ತ ಮಾಡ್ತಾರೆ, ಅದ್ರ ಮ್ಯಾಗೆ ರಿಯಾಕ್ಟ್ ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮದೇ ಸರ್ಕಾರ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಕಡೆಗಣಿಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಸಿದ್ಧಾಂತದ ಮೇಲೆ ಆ ಪಕ್ಷದಲ್ಲಿ ಇದ್ದೀನಿ. ಅದು ಎಲ್ಲಿ ಕೂತಾರೆ ಏನು ಮಾಡ್ರೆ ಬಂದು ವರದಿ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಗಬೇಕಲ್ಲ. ಅದು ಆದ್ಮೇಲೆ ರಿಯಾಕ್ಟ್ ಮಾಡಿದ್ವಿ. ಕರೆಕ್ಟ್ ಹೌದು, ಈ ಊಹೆಗಳ ಮ್ಯಾಗೆ ಚರ್ಚೆ ನಡೆದ ಏನಾಗಿದೆ ಫೈನಲ್ ವರದಿ ನೋಡಿದ್ಮೇಲೆ ಫೈನಲ್ ರಿಯಾಕ್ಟ್ ಮಾಡಿ. ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ಆ ತತ್ವಸಿದ್ಧ ನಾವು ಪಕ್ಷದಲ್ಲಿದ್ದೀವಿ. ಹಾಗೇನಾದರೂ ಅವತ್ತು ರಿಯಾಕ್ಟ್ ಮಾಡ್ತೀವಿ. ವರದಿ ಮಂಡನೆ ಆಗೋದು ಬಿಡೋದು ಅವತ್ತು ನಾಳೆ ಗುರುವಾರ ದಿವಸ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ, ಎಲ್ಲ ಶಾಸಕರು ಮಂತ್ರಿಗಳು ಓದ್ತಾರೆ. ಅದು ಆ ಅಭಿಪ್ರಾಯ ವ್ಯಕ್ತ ಆದಮೇಲೆ ಅದ್ರ ಮ್ಯಾಗೆ ಡಿಸಿಷನ್ ಆಗ್ತದೆ. ನನ್ನ ನೋಡ್ಲಾರ್ದೆ ಹೆಂಗೆ ನೀನು ಸಮಾಜದ ಮುಖಂಡರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡೋದಿಲ್ಲ. ಬಸವ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತನೇ ಸರ್ಕಾರ ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿದೆ ಅಂತ ವಾಪಸ್ ಇಲ್ಲ, ಇದೂ ಆಗೋದಿಲ್ಲ. ಒಂದು ವೇಳೆ ಆಗಿತ್ತಂದರೆ ಅವತ್ತು ನೋಡಿ ಅವತ್ತು ರಿಯಾಕ್ಟ್ ಮಾಡ್ತೀನಿ. ನಾನೆಲ್ಲ ಪತ್ರಿಕೆಯನ್ನು ಓದಿದ್ದೀನಿ. ಊಹೆ ಮೇಲೆ ವಿರೋಧವನ್ನು 10 ವರ್ಷದಿಂದ ವ್ಯಕ್ತ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಂತೂ ಅಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಸಚಿವರುಗಳು ಎಲ್ಲ ಸಮಾಜದವರು ಓದೋ ಮೇಲೆ ಏನು ಆಗ್ತದೆ ಅದ್ರ ಮೇಲೆ ರಿಯಾಕ್ಟ್ ಮಾಡಿ. ಊಹೆಗಳಿವೆ, ಊಹೆಗಳ ಮ್ಯಾಗೆ ಹೆಂಗೆ ಹೇಳೋಕ್ಕಾಗ್ತದೆ? 10 ವರ್ಷದಿಂದ ಕೇಳ್ತಾ ಇದ್ದೀವಿ, ಇವತ್ತು ನಿನ್ನಿದು ಅಲ್ಲಿದ್ದು. ನಾಳೆ ಫೈನಲ್ ಆಗಿ ಏನು ಬರ್ತೋ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು. ಅದು ಏನಾಗಿದೆ ಅನ್ನೋದು ಮಂತ್ರಿಗಳು ಅವರು ಎಲ್ಲ ಓದಿ ನಾವು ನಾನಂತೂ ಓದೇ ಇಲ್ಲ. ಅದು ಮಂತ್ರಿಗಳಿಗೆ ಕೊಡ್ತಾರೆ, ಓದಿ ವ್ಯಕ್ತ ಮಾಡ್ತಾರೆ, ಅದ್ರ ಮ್ಯಾಗೆ ರಿಯಾಕ್ಟ್ ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮದೇ ಸರ್ಕಾರ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಕಡೆಗಣಿಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಸಿದ್ಧಾಂತದ ಮೇಲೆ ಆ ಪಕ್ಷದಲ್ಲಿ ಇದ್ದೀನಿ. ಅದು ಎಲ್ಲಿ ಕೂತಾರೆ ಏನು ಮಾಡ್ರೆ ಬಂದು ವರದಿ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಗಬೇಕಲ್ಲ. ಅದು ಆದ್ಮೇಲೆ ರಿಯಾಕ್ಟ್ ಮಾಡಿದ್ವಿ. ಕರೆಕ್ಟ್ ಹೌದು, ಈ ಊಹೆಗಳ ಮ್ಯಾಗೆ ಚರ್ಚೆ ನಡೆದ ಏನಾಗಿದೆ ಫೈನಲ್ ವರದಿ ನೋಡಿದ್ಮೇಲೆ ಫೈನಲ್ ರಿಯಾಕ್ಟ್ ಮಾಡಿ. ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ಆ ತತ್ವಸಿದ್ಧ ನಾವು ಪಕ್ಷದಲ್ಲಿದ್ದೀವಿ. ಹಾಗೇನಾದರೂ ಅವತ್ತು ರಿಯಾಕ್ಟ್ ಮಾಡ್ತೀವಿ. ವರದಿ ಮಂಡನೆ ಆಗೋದು ಬಿಡೋದು ಅವತ್ತು ನಾಳೆ ಗುರುವಾರ ದಿವಸ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ, ಎಲ್ಲ ಶಾಸಕರು ಮಂತ್ರಿಗಳು ಓದ್ತಾರೆ. ಅದು ಆ ಅಭಿಪ್ರಾಯ ವ್ಯಕ್ತ ಆದಮೇಲೆ ಅದ್ರ ಮ್ಯಾಗೆ ಡಿಸಿಷನ್ ಆಗ್ತದೆ.
ನನ್ನ ನೋಡ್ಲಾರ್ದೆ ಹೆಂಗೆ ನೀ ಸಮಾಜದ ಮುಖಂಡರಾಗಿ ಸಮಾಜದ ಮುಖಂಡರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡೋದಿಲ್ಲ. ಬಸವ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮೇಲೆ ಸರ್ಕಾರ ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿದೆ ಅಂತ ವಾಪಸ್ ಇಲ್ಲ, ಇದೂ ಆಗೋದಿಲ್ಲ. ಒಂದು ವೇಳೆ ಆಗಿತ್ತಂದರೆ ಅವತ್ತು ನೋಡಿ ಅವತ್ತು ರಿಯಾಕ್ಟ್ ಮಾಡ್ತೀನಿ. ಈ ನಾನೆಲ್ಲ ಪತ್ರಿಕೆಯನ್ನು ಓದಿದ್ದೀನಿ. ಊಹೆ ಮೇಲೆ ವಿರೋಧವನ್ನು 10 ವರ್ಷದಿಂದ ವ್ಯಕ್ತ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಂತೂ ಅಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಸಚಿವರುಗಳು ಎಲ್ಲ ಸಮಾಜದವರು ಓದೋ ಮೇಲೆ ಏನು ಅದಾಗ್ತದೆ ಅದ್ರ ಮೇಲೆ ರಿಯಾಕ್ಟ್ ಮಾಡಿ. ಅಲ್ಲ, ಈಗ ತಮಗೆ ಗೊತ್ತಿರೋಂಗೆ ಸಾಕಷ್ಟು ಜನ ಲಿಂಗಾಯತ ಸಂಖ್ಯೆ ಊಹೆಗಳಿವೆ, ಊಹೆಗಳ ಮ್ಯಾಗ ಹೆಂಗೆ ಹೇಳೋಕ್ಕಾಗ್ತದೆ? 10 ವರ್ಷದಿಂದ ಕೇಳ್ತಾ ಇದ್ದೀವಿ, ಇವತ್ತು ನಿನ್ನಿದು ಅಲ್ಲಿದು. ನಾಳೆ ಫೈನಲ್ ಆಗಿ ಏನು ಬರ್ತೋ ಅದ್ರ ಮ್ಯಾಗ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು. ಅಲ್ಲ, ಇದು ಜಾತಿ ಗಣತಿ ವರದಿನೇ ಸರಿಯಾಗಿ ಆಗಿಲ್ಲ ಅನ್ನೋದು. ಅದು ಏನಾಗಿದೆ ಅನ್ನೋದು ಮಂತ್ರಿಗಳು ಅವರು ಎಲ್ಲ ಓದಿ ನಾವು ನೋಡಿ, ನಾನಂತೂ ಓದೇ ಇಲ್ಲ. ಅದು ಮಂತ್ರಿಗಳಿಗೆ ಕೊಡ್ತಾರೆ, ಓದಿ ವ್ಯಕ್ತ ಮಾಡ್ತಾರೆ, ಅದ್ರ ಮ್ಯಾಗ ರಿಯಾಕ್ಟ್. ಅದಲ್ಲ ಅಂದರೆ ಗಣತಿನೇ ಸರಿಯಾಗಿ ಆಗಿಲ್ಲ ಅನ್ನೋದು. ಒಂದು ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮದೇ ಸರ್ಕಾರ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಕಡೆಗಣಿಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಸಿದ್ಧಾಂತದ ಮೇಲೆ ಆ ಪಕ್ಷದಲ್ಲಿ ಇದ್ದೀನಿ. ಅಲ್ಲ, ಎಲ್ಲೋ ಕುಂತು ವರದಿ ಸಿದ್ಧಪಡಿಸಿ ಅದು ಎಲ್ಲಿ ಕೂತಾರೆ ಏನು ಮಾಡ್ರೆ ಬಂದು ವರದಿ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಗಬೇಕಲ್ಲ. ಅದು ಆದ್ಮೇಲೆ ಅದು ರಿಯಾಕ್ಟ್ ಮಾಡಿದ್ವಿ. ಕರೆಕ್ಟ್. ಲಿಂಗಾಯತ ದೊಡ್ಡ ಬಹುಸಂಖ್ಯಾತ ಜನರನ್ನ ಕಡಿಮೆ ಸಂಖ್ಯೆ ಹೌದು, ಈ ಊಹೆಗಳ ಮ್ಯಾಗೆ ಚರ್ಚೆ ನಡೆದ ಏನಾಗಿದೆ ಅನ್ನೋ ಫೈನಲ್ ವರದಿ ನೋಡಿದ್ಮೇಲೆ ಫೈನಲ್ ರಿಯಾಕ್ಟ್ ಮಾಡಿ. ನೀವು ಶಾಸಕರು ನಿಮಗೇನಾದರೂ ಹಿಂಟ್ ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ಆ ತತ್ವ ಸಿದ್ಧ ನಾವು ಪಕ್ಷದಲ್ಲಿದ್ದೀವಿ. ಹಾಗೇನಾದರೂ ಅವತ್ತು ರಿಯಾಕ್ಟ್ ಮಾಡ್ತೀವಿ. ವರದಿ ಮಂಡನೆ ಆಗಲೇಬೇಕು ಅಂತ. ವರದಿ ಮಂಡನೆ ಆಗೋದು ಬಿಡೋದು ಅವತ್ತು ನಾಳೆ ಗುರುವಾರ ದಿವಸ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ, ಎಲ್ಲ ಶಾಸಕರು ಮಂತ್ರಿಗಳು ಓದ್ತಾರೆ. ಅದು ಅಭಿಪ್ರಾಯ, ಆ ಅಭಿಪ್ರಾಯ ವ್ಯಕ್ತ ಆದಮೇಲೆ ಅದ್ರ ಮ್ಯಾಗ ಡಿಸಿಷನ್ ಆಗ್ತದೆ. ನಿಮ್ಮ ಒಪಿನಿಯನ್ ಏನು? ನನ್ನ ನೋಡ್ಲಾರ್ದೆ ಹೆಂಗೆ ನೀ ಸಮಾಜದ ಮುಖಂಡರಾಗಿ ಸಮಾಜದ ಮುಖಂಡರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡೋದಿಲ್ಲ. ಬಸವ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮೇಲೆ ಸರ್ಕಾರ ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿದೆ ಅಂತ ವಾಪಸ್ ಇಲ್ಲ, ಇದೂ ಆಗೋದಿಲ್ಲ. ಒಂದು ವೇಳೆ ಆಗಿತ್ತಂದರೆ ಅವತ್ತು ನೋಡಿ ಅವತ್ತು ರಿಯಾಕ್ಟ್ ಮಾಡ್ತೀನಿ. ಈ ನಾನೆಲ್ಲ ಪತ್ರಿಕೆಯನ್ನು ಓದಿದ್ದೀನಿ. ಊಹೆ ಮೇಲೆ ವಿರೋಧವನ್ನು 10 ವರ್ಷದಿಂದ ವ್ಯಕ್ತ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಂತೂ ಅಲ್ಲ. ನಾಳೆ ಕ್ಯಾಬಿನೆಟ್ನಲ್ಲಿ ನಮ್ಮ ಎಲ್ಲ ಸಚಿವರುಗಳು ಎಲ್ಲ ಸಮಾಜದವರು ಓದೋ ಮೇಲೆ ಏನು ಅದಾಗ್ತದೆ ಅದ್ರ ಮೇಲೆ ರಿಯಾಕ್ಟ್ ಮಾಡಿ. ಅಲ್ಲ, ಈಗ ತಮಗೆ ಗೊತ್ತಿರೋಂಗೆ ಸಾಕಷ್ಟು ಜನ ಲಿಂಗಾಯತ ಸಂಖ್ಯೆ ಊಹೆಗಳಿವೆ, ಊಹೆಗಳ ಮ್ಯಾಗ ಹೆಂಗೆ ಹೇಳೋಕ್ಕಾಗ್ತದೆ? 10 ವರ್ಷದಿಂದ ಕೇಳ್ತಾ ಇದ್ದೀವಿ, ಇವತ್ತು ನಿನ್ನಿದು ಅಲ್ಲಿದು. ನಾಳೆ ಫೈನಲ್ ಆಗಿ ಏನು ಬರ್ತೋ ಅದ್ರ ಮ್ಯಾಗ ನಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು. ಅಲ್ಲ, ಇದು ಜಾತಿ ಗಣತಿ ವರದಿನೇ ಸರಿಯಾಗಿ ಆಗಿಲ್ಲ ಅನ್ನೋದು. ಅದು ಏನಾಗಿದೆ ಅನ್ನೋದು ಮಂತ್ರಿಗಳು ಅವರು ಎಲ್ಲ ಓದಿ ನಾವು ನೋಡಿ, ನಾನಂತೂ ಓದೇ ಇಲ್ಲ. ಅದು ಮಂತ್ರಿಗಳಿಗೆ ಕೊಡ್ತಾರೆ, ಓದಿ ವ್ಯಕ್ತ ಮಾಡ್ತಾರೆ, ಅದ್ರ ಮ್ಯಾಗ ರಿಯಾಕ್ಟ್. ಅದಲ್ಲ ಅಂದರೆ ಗಣತಿನೇ ಸರಿಯಾಗಿ ಆಗಿಲ್ಲ ಅನ್ನೋದು. ಒಂದು ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮದೇ ಸರ್ಕಾರ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ಕಡೆಗಣಿಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಸಿದ್ಧಾಂತದ ಮೇಲೆ ಆ ಪಕ್ಷದಲ್ಲಿ ಇದ್ದೀನಿ. ಅಲ್ಲ, ಎಲ್ಲೋ ಕುಂತು ವರದಿ ಸಿದ್ಧಪಡಿಸಿ ಅದು ಎಲ್ಲಿ ಕೂತಾರೆ ಏನು ಮಾಡ್ರೆ ಬಂದು ವರದಿ ರಿಪೋರ್ಟ್ ಓದಿದ ಮೇಲೆ ಗೊತ್ತಾಗಬೇಕಲ್ಲ. ಅದು ಆದ್ಮೇಲೆ ಅದು ರಿಯಾಕ್ಟ್ ಮಾಡಿದ್ವಿ. ಕರೆಕ್ಟ್. ಲಿಂಗಾಯತ ದೊಡ್ಡ ಬಹುಸಂಖ್ಯಾತ ಜನರನ್ನ ಕಡಿಮೆ ಸಂಖ್ಯೆ ಹೌದು, ಈ ಊಹೆಗಳ ಮ್ಯಾಗೆ ಚರ್ಚೆ ನಡೆದ ಏನಾಗಿದೆ ಅನ್ನೋ ಫೈನಲ್ ವರದಿ ನೋಡಿದ್ಮೇಲೆ ಫೈನಲ್ ರಿಯಾಕ್ಟ್ ಮಾಡಿ. ನೀವು ಶಾಸಕರು ನಿಮಗೇನಾದರೂ ಹಿಂಟ್ ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ಆ ತತ್ವ ಸಿದ್ಧ ನಾವು ಪಕ್ಷದಲ್ಲಿದ್ದೀವಿ. ಹಾಗೇನಾದರೂ ಅವತ್ತು ರಿಯಾಕ್ಟ್ ಮಾಡ್ತೀವಿ. ವರದಿ ಮಂಡನೆ ಆಗಲೇಬೇಕು ಅಂತ. ವರದಿ ಮಂಡನೆ ಆಗೋದು ಬಿಡೋದು ಅವತ್ತು ನಾಳೆ ಗುರುವಾರ ದಿವಸ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ, ಎಲ್ಲ ಶಾಸಕರು ಮಂತ್ರಿಗಳು ಓದ್ತಾರೆ. ಅದು ಅಭಿಪ್ರಾಯ, ಆ ಅಭಿಪ್ರಾಯ ವ್ಯಕ್ತ ಆದಮೇಲೆ ಅದ್ರ ಮ್ಯಾಗ ಡಿಸಿಷನ್ ಆಗ್ತದೆ. ನಿಮ್ಮ ಒಪಿನಿಯನ್ ಏನು? ನನ್ನ ನೋಡ್ಲಾರ್ದೆ ಹೆಂಗೆ ನೀ ಸಮಾಜದ ಮುಖಂಡರಾಗಿ ಸಮಾಜದ ಮುಖಂಡರಾಗಿ ನಮ್ಮ ಸಮಾಜಕ್ಕೆ ಯಾವುದೇ ಸಮಾಜಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡೋದಿಲ್ಲ. ಬಸವ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮೇಲೆ ಸರ್ಕಾರ ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತಿಗೂ ಕೂಡ ಯಾರಿಗೂ ಅನ್ಯಾಯ ಆಗಿದೆ ಅಂತ ವಾಪಸ್ ಇಲ್ಲ, ಇದೂ ಆಗೋದಿಲ್ಲ. ಒಂದು ವೇಳೆ ಆಗಿತ್ತಂದರೆ ಅವತ್ತು ನೋಡಿ ಅವತ್ತು ರಿಯಾಕ್ಟ್ ಮಾಡ್ತೀನಿ.